ನೃತ್ಯ ಸಭಾಭವನದ ಹೊರ ಅಂಗಣ ಲೈಟ್ಗಳಿಂದ ಇದನ್ನು ಶೃಂಗಾರ ಮಾಡಲಾಗಿದೆ. ನೀವು ನೋಡ್ತಾ ಇರ್ಬೋದು, ಕಲ್ಲಿನ ಛಾವಣಿಯ ಮೇಲೆ ಕೂಡ ಕಂಬಗಳನ್ನು 56 ಕಂಬಗಳನ್ನ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ನೃತ್ಯ ಮಾಡುವ ಭಾಗ. ದೇವರಿಗೆ ನೃತ್ಯ ಸೇವೆಯನ್ನು ಸಲ್ಲಿಸ್ತಾ ಇದ್ರು ನಮ್ಮ ನರ್ತಕಿಯರು. ಮೊದಲು ಪೂಜೆಯನ್ನು ಮಾಡಿ ಸಾಧ್ಯ ಆದಷ್ಟು ನಾನು ಈ ಗುಡಿಯ ಸುಂದರತೆಯನ್ನು ತಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮನುಷ್ಯನ ಕಣ್ಣುಗಳಿಗೆ ಮೀರಿ, ನಮ್ಮ ವಿಶೇಷತೆಗೆ ಮೀರಿ ಇಲ್ಲಿ ಕಲೆ ಬರ್ತಾ ಇದೆ. ಇದು ಪೂರ್ವ ಭಾಗ. ಹೀಗೆ ಇಲ್ಲಿ ಕೂಡ ಆನೆಗಳ ಸಾಲಿದೆ. ಕಾಲಚಕ್ರ ಉರುಳು ಹಾಗೆ ದಿಕ್ಕುಗಳು. ಈಗ ನಾವೇನು ನೋಡ್ತೀವಲ್ಲ, ಉತ್ತರ ದಿಕ್ಕು, ಐವ ದಿಕ್ಕಿಗೆ ಮನೆ ಇರಬೇಕು, ಆಗ್ನೇಯಗೆ ಒಲೆ ಇರಬೇಕು, ಈಶಾನ್ಯದಲ್ಲಿ ಬಂಗಾರ ಇರಬೇಕು, ಹೀಗೆ ಅದೆಲ್ಲವನ್ನು ಆಗಿನ ಕಾಲದಲ್ಲಿ ನಮ್ಮ ಪೂರ್ವಜರು ಮಾಡಿ ಅನುಭವಿಸಿ ಇದನ್ನು ಕಟ್ಟಿ ನಮಗೆ ತೋರಿಸಿ ಹೋಗಿದ್ದಾರೆ. ಇಲ್ಲಿ ಒಂದು ಸುಂದರ ಲೈಟಿಂಗ್ ಕೂಡ ಇದೆ. ಈ ದೇವಸ್ಥಾನ ನೋಡ್ತಾ ಇರ್ಬೋದು. 1200 ವರ್ಷಗಳು ಕಳೆದರೂ ಕೂಡ ಇದರ ಸುಂದರತೆಗೆ ಒಂಚೂರು ಧಕ್ಕೆ ಆಗಿಲ್ಲ. ನಮ್ಮ ಭವ್ಯ ಪರಂಪರೆಗೊಂದು 1000 ನಮನಗಳನ್ನು ಹೇಳ್ತಾ ಈ ಮೊದೇರಾ ಸನ್ ಟೆಂಪಲ್ ಹೊರಗಡೆ ವಿಡಿಯೋನ ಇಳಿಸ್ತಾ ಇದ್ದೀನಿ. ಮನಸ್ಸು ಪ್ರಫುಲ್ಲಿತವಾಗ್ತಾ ಇದೆ. ವೆಸ್ಟರ್ನ್ ಕಂಟ್ರೀಸ್ಗಳು ಇನ್ನೂ ವಿಜ್ಞಾನ ಅನ್ನುವ ಶಬ್ದಕ್ಕೆ ಅರ್ಥ ಕೂಡ ಕಂಡಿರ್ತಿರಲಿಲ್ಲ. ಆವಾಗಲೇ ನಾವು ಟ್ರಾಪಿಕ್ ಆಫ್ ಕ್ಯಾನ್ಸರಲ್ಲಿ ಇಂಥ ಒಂದು ಅದ್ಭುತವಾದ ದೇವಾಲಯವನ್ನು ನಿರ್ಮಿಸಿ ವಾಸ್ತುಶಾಸ್ತ್ರದ ಎಲ್ಲ ಆಯಾಮಗಳನ್ನು ಇಲ್ಲಿ ಅಂಟಿಸಿ ಅದನ್ನು ಮಾಡಿ, ಮುಂದೆ ಒಂದು ಕುಂಡವನ್ನು ಕೂಡ ನಿರ್ಮಿಸಿ ಅದರಲ್ಲಿ ನೀರನ್ನು ಕೂಡ ನಿಲ್ಲಿಸಿ, ನೀವು ನೋಡ್ತಾ ಇರ್ಬೋದು 108 ಗುಡಿಗಳಿಗೆ ಲೈಟಿಗಳನ್ನು ಹಾಕಿ ಒಂದು ಅತ್ಯದ್ಭುತವನ್ನು ಇಲ್ಲಿ ನಿರ್ಮಿಸಲಾಗಿದೆ. ಇದು ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಕೂಡ ಈ ಒಂದು ದೇವಸ್ಥಾನದ ಹೆಸರು ಸೇರಿ ಹೋಗಿದೆ. ನೋಡ್ತಾ ಇರ್ಬೋದು. ಧನ್ಯವಾದಗಳು.